ಹಲೋ ಸ್ನೇಹಿತರೆ, ಸೊ ಇವತ್ತು ನಾವು ಬೆಂಗಳೂರಿಂದ ಶಿವನಸಮುದ್ರ ಕಡೆ ಹೊರಟಿದ್ವಿ. ಬೆಂಗಳೂರಿನಲ್ಲಿ ಇವತ್ತು ಮೋಡ ಕವಿದ ವಾತಾವರಣ. ಸೊ ಈ ಟೈಮಲ್ಲಿ ಸಾಮಾನ್ಯವಾಗಿ ಮಳೆಯೆಲ್ಲ ಜಾಸ್ತಿ ಆದಾಗ ವಾಟರ್ ಫಾಲ್ಸ್ ಎಲ್ಲ ನೋಡೋದು ಒಳ್ಳೆಯದಾಗಿರುತ್ತೆ ಅಂತ ಅಂದ್ಕೊಂಡು ನಾವು ಇವತ್ತು ಶಿವನಸಮುದ್ರಕ್ಕೆ ಹೊರಟಿದ್ವಿ. ಶಿವನಸಮುದ್ರ ಕನಕಪುರದಿಂದ 70 ಕಿಲೋಮೀಟರ್ಸ್ ಆಗುತ್ತೆ. ಬನ್ನೇರುಘಟ್ಟದಿಂದ 130 ಕಿಲೋಮೀಟರ್ಸ್ ಏನೋ ಆಗುತ್ತೆ. ಸೊ ಸೌತ್ ಬ್ಯಾಂಗ್ಳೂರ್ ಕಡೆ ಇರೋರು ಈ ಕಡೆ ಕನಕಪುರ ಕಡೆ ಬಂದು ಹರೋಹಳ್ಳಿ ಕಡೆಯಿಂದ ಬಂದು ಹೋದ್ರೇ ನಿಮಗೆ ಹತ್ರ ಆಗುತ್ತೆ. ಸೊ ಈ ಕನಕಪುರಕ್ಕೆ ಬಂದ ತಕ್ಷಣ ಮೊದಲೇ ಕನಕಪುರ ಒಳಗಡೆಯಿಂದ ಹೋಗ್ಬೇಕಿತ್ತು. ಇವಾಗ ಬೈಪಾಸ್ ಕೂಡ ಮಾಡಿದ್ದಾರೆ. ಸೊ ಇದು ನಿಮಗೆ ಸಾಕಷ್ಟು ಟೈಮ್ ಕೂಡ ಸೇವ್ ಮಾಡುತ್ತೆ. ಅದೇ ಇದು ಬೈಪಾಸ್ ರೋಡ್ ನಾವೀಗ ಸಖತ್ ಸೀನಿಕ್ ಆಗಿದೆ ಈ ರೂಟ್ ಮಾತ್ರ. ಫಸ್ಟ್ ಟೈಮ್ ಈ ರೂಟಲ್ಲಿ ಬರ್ತಿರೋದಲ್ವಾ? ಈಗ ಆಗಿರೋದೇ ಹೊಸದಲ್ಲ, ಇದು ಹೊಸ ರೋಡ್. ಸೊ ಗೈಸ್, ನಾವು ಇವತ್ತು ಶಿವನ ಸಮುದ್ರಕ್ಕೆ ಹೋಗ್ತಿದ್ವಿ. ಇದು ಮಣವಳ್ಳಿ ಹತ್ರ ಇದೆ. ನಾವು ಇಲ್ಲಿ ಆಲ್ರೆಡಿ ಮೊದಲೇ ಹೋಗಿದ್ವಿ. ಆದರೆ ಇಲ್ಲಿ 2 ಫಾಲ್ಸ್ ಇದೆ. ಅದರ ಹೆಸರು ಗಗನಚುಕ್ಕಿ ಮತ್ತು ಭರಚುಕ್ಕಿ. ಇದು ಬೆಂಗಳೂರಲ್ಲಿ 2 ದಿವಸದಿಂದ ಮಳೆ ಬಂದಿದ್ದಕ್ಕೆ ತುಂಬ ನೀರಿರುತ್ತೆ ಮತ್ತು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ಬೋದು. ಈ ರೋಡಲ್ಲಿ ನೀವು ಬರಬೇಕು ಅಂದರೆ ನಿಮಗೆ ಕನಕಪುರ ರೋಡಲ್ಲಿ ನಿಮಗೆ ಒಂದು 2-3 ಹೋಟೆಲ್ ಸಿಗ್ತವೆ. ಕನಕಪುರ ದಾಟಿದ ಮೇಲೆ ನಿಮಗೆ ಅಷ್ಟೊಂದು ಹೋಟೆಲ್ ಆಪ್ಷನ್ಸ್ ಇರೋಲ್ಲ. ಸೊ ಅಲ್ಲಿ ನಿಮಗೆ ಶಿವನ ಸಮುದ್ರದಲ್ಲಿ ಒಂದೇ ಹೋಟ್ಲ್ ಇರೋದು, ಮಯೂರ ಹೋಟ್ಲು. ಅದರಿಂದ ನೀವು ಆದಷ್ಟು ನೀವು ಏನಾದರೂ ನಿಮಗೆ ಹಸಿವೆಲ್ಲ ಆಗಂಗಿದ್ರೆ ಏನೋ ಪ್ರಿಪೇರ್ ಆಗಿ ಬನ್ನಿ. ಅಲ್ಲಿ ಹೋದ್ಮೇಲೆ ಒಂದ್ಸತಿ ತುಂಬ ಕ್ರೌಡ್ ಜಾಸ್ತಿ ಆಗಿ ವೇಟಿಂಗ್ ಎಲ್ಲ ಆಗ್ಬಿಡುತ್ತೆ. ಅದರಿಂದ ನೀವು ಆದಷ್ಟು ಪ್ರಿಪೇರ್ ಆಗಿ ಬರೋದೇ ಒಳ್ಳೆಯದು ಈ ರೂಟಿಗೆ ಬರೋದಾದರೆ. ಥರ್ಸ್ಡೇ ಬಂದಿರೋದ್ರಿಂದ ಜನ ಅಂತೂ ಕಾಣಿಸ್ತಾ ಇಲ್ಲ ರೋಡ್ ಮೇಲೆ. ಟ್ರಾಫಿಕ್ ಸಹ ಇಲ್ಲ. ಡೈರೆಕ್ಟ್ ಆಗಿ ನಾವು ಭರಚುಕ್ಕಿಗೆ ಹೋಗ್ತಾ ಇದ್ದೀವಿ. ಸೊ ಈ ಕಡೆ ರೈಟಿಗೆ ಭರಚುಕ್ಕಿ ಮತ್ತೆ ಹೋಟೆಲ್, ಲೆಫ್ಟಿಗೆ ಗಗನಚುಕ್ಕಿ. ಭರಚುಕ್ಕಿ ಫಾಲ್ಸ್ ಗೇಟ್ ಎಂಟ್ರೆನ್ಸ್ನಿಂದನೇ ಒಂದು ರೈಟ್ ಸೈಡ್ ಇನ್ನೊಂದು ರೋಡ್ ಹೋಗುತ್ತೆ. ಆ ರೋಡ್ ಮುಖಾಂತರ ನಾವು ಮಯೂರ ಹೋಟೆಲ್ಗೆ ಹೋಗ್ಬೋದು. ಇವಾಗ ಆಲ್ರೆಡಿ ಲಂಚ್ ಟೈಮ್ ಆಗಿತ್ತು, 2:30. ಆದ್ದರಿಂದ ನಾವು ಫಸ್ಟ್ ಲಂಚ್ನೇ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಫಾಲ್ಸ್ ನೋಡೋಕ್ಕೆ ಬರೋಣ ಅಂದು ನಾವು ಇವಾಗ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಪ್ರಕೃತಿ ಸೌಂದರ್ಯ ಎಷ್ಟು ಚೆಂದ ಇದೆ ಅಂದರೆ ನಾವು ಹೆಚ್ಚು ಕಡಿಮೆ ಬಂದಿಲ್ಲಿ ವಾಪಸ್ ಫಾಲ್ಸ್ ಹತ್ರ ಹೋಗಲಿಕ್ಕೆ ನಮ್ಗೆ ಇಷ್ಟ ಆಗ್ತಿಲ್ಲ. ಇಲ್ಲೇ ಇರೋಣ ಅಂತ ಅನಿಸ್ತಾ ಇದೆ. ಸೊ ಇಲ್ಲಿ ಸ್ಟೇ ಮಾಡಲಿಕ್ಕೆ ಒಳ್ಳೆ ಪ್ಲೇಸ್ ಇದು ಮಯೂರ, ಒಳ್ಳೆ ಲೊಕೇಶನ್ನು. ಸೊ ಯಾವಾಗ ಬಂದ್ರೂ ಇಲ್ಲಿ ಸ್ಟೇ ಮಾಡ್ಬೋದು. ನೋಡಿ ಸುತ್ತಮುತ್ತಲು ಹೇಗಿದೆ, ಇಲ್ಲೇ ನೀರು ಹರಿತಾ ಇದೆ ಕಾಲುವೆಯಿಂದ. ಸೊ ಇಲ್ಲಿ ಟಿಕೆಟ್ ಇದೆ, 5 ರೂಪೀಸ್ ಪರ್ ಹೆಡ್ ಅಂತಂದು ಎಂಟ್ರಿ ಮಾಡ್ತಿದ್ದಾರೆ. 5 ಜನ.
ನೋಡಿ ಫಾಲ್ಸ್ ಇಲ್ಲಿಂದಾನೆ ದೂರದಿಂದನೇ ಕಾಣಿಸ್ತಾ ಇದೆ. ಸೊ ಇವಾಗ ನಾವು ಬರಚುಕ್ಕಿ ಫಾಲ್ಸ್ಗೆ ಬಂದಿದ್ದೀವಿ. ಸೊ ನೋಡಿ ಇಲ್ಲಿ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಇದೆ. ಬರಚುಕ್ಕಿ ಫಾಲ್ಸ್, ಸೊ ಇದ್ರ ಬಗ್ಗೆ ಎಲ್ಲ ಓದ್ಕೊಳ್ರಪ್ಪ. ಏನಾದರೂ ಇದ್ದರೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಇದ್ರ ಬಗ್ಗೆ ಫುಲ್ ಓದ್ಕೊಳ್ಳಿ. ನೋಡಿ ಸೊ ಫಾಲ್ಸ್ ಎಲ್ಲ ನೋಡಿ ಈ ಥರ ಕಾಣಿಸ್ತಿದೆ. ಜನ ಅಂತೂ ತುಂಬ ಕಡಿಮೆ ಇದ್ದಾರೆ. ಈ ಥರ ಇದ್ದಾಗ ಬಂದರೆ ನಮಗೂ ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಕೆಳಗಡೆ ಹೋಗ್ಬೋದು ಅಂತ ಹೇಳ್ತಿದ್ದಾರೆ, ಬನ್ನಿ ನೋಡೋಣ. ಸೊ ಶ್ವೇತಾ, ಹೆಂಗಿದೆ ಇಲ್ಲಿ? ಎಂಜಾಯ್ ಮಾಡ್ತಿದ್ಯಾ? ಎಂಜಾಯ್ ಮಾಡ್ತಿದ್ದೀವಿ. ಸೊ ನೀರೆಲ್ಲ ತುಂಬಿ ಹರಿತಾ ಇದೆ. ಒಳ್ಳೆ ಟೈಮಿಗೆ ಬಂದಿದ್ದೀವಲ್ವಾ? ಹೌದು, ಕಣ್ಣು ತುಂಬಿಸ್ಕೊಳ್ತಾ ಇದ್ದೀವಿ ನಾವು, ಪ್ರಕೃತಿ ಸೌಂದರ್ಯನ ಕಣ್ಣು ತುಂಬಿಸ್ಕೊಳ್ತಾ ಇದ್ದೀವಿ. ಸೊ ಜಗನ್ ಸಹ ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ. ಅವನು ನೋಡಿ ಫುಲ್ಲು ಡೀಪಾಗಿ ಹೋಗ್ಬಿಟ್ಟಿದ್ದಾನೆ ಅವನು. ನೀರು ತುಂಬಿ ಹರಿತಾ ಇರೋದ್ರಿಂದ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಈಗ ನೆನ್ನೆ ಸಹ ತುಂಬ ಮಳೆ ಇತ್ತಂತೆ ಇಲ್ಲಿ. ಇವತ್ತು ನಮಗೆ ನಾವು ಬಂದಿದ್ದೀವಿ ಅಂತಲೇ ಮಳೆ ಇಲ್ಲ ಥರ ಫೀಲ್ ಆಗ್ತಾ ಇದೆ. ಸೊ ಮಳೆ ಇಲ್ದಲೇ ಇರೋದು ನೋಡಲಿಕ್ಕೂ ಚೆನ್ನಾಗಿ ಅನ್ನಿಸ್ತಾ ಇದೆ. ನೋಡಿ ಇಲ್ಲಿ ನೇಚರ್ ಸೌಂಡ್, ಆ ವಾಟರ್ ಫಾಲ್ಸ್ ಇಂದ ಸೌಂಡ್ ತುಂಬ ಚೆನ್ನಾಗಿ ಫೀಲ್ ಮಾಡಿಸ್ತಾ ಇದೆ. ಸೊ ನೆಕ್ಸ್ಟು ಇನ್ನೊಂದು ಗಗನಚುಕ್ಕಿಗೆ ಹೋಗಲಿಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಈಗ ಆಲ್ರೆಡಿ 5 o'clock ಆಯಿತು. ಸೊ ಇವರೇನು ಹೇಳಿದ್ರು 5 ಗಂಟೆಗೆ ಗೇಟ್ ಎಲ್ಲ ಕ್ಲೋಸ್ ಆಗುತ್ತೆ ಅಂತ. ಸೊ ಇಲ್ಲಿದಂತೂ ಗೇಟ್ ಕ್ಲೋಸ್ ಆಗಿ ಬಂತು. ಇವಾಗ ನಾವು ಇಲ್ಲಿಂದ ಹೊರಡ್ತೀವಿ. ಸೊ ಗಗನಚುಕ್ಕಿದು ನಮಗೆ ಗೊತ್ತಿಲ್ಲ 5 o'clock ಮೇಲೆ ಓಪನ್ ಇರುತ್ತೋ ಇಲ್ಲ. ಓಪನ್ ಇದ್ದರೆ ಅದನ್ನು ಹೋಗಿ ಕವರ್ ಮಾಡ್ತೀವಿ. ಇಲ್ಲ ಅಂತಂದರೆ ಮತ್ತೆ ನೆಕ್ಸ್ಟ್ ಟೈಮ್ ಸಿಗ್ತೀವಿ ವಿತ್ ನ್ಯೂ ವಿಡಿಯೋ. ಸೊ ಈ ವಿಡಿಯೋ ಹೇಗೆ ಬಂತು ಅಂತ ನೀವು ಕಮೆಂಟಲ್ಲಿ ನಿಮಗೆ ತಿಳಿಸಿ. ಇಷ್ಟ ಆದರೆ ನಿಮಗೆ ಗೊತ್ತಲ್ಲ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಈ ಊರ ಹೆಸರೇ ಶಿವನ ಸಮುದ್ರ ಅಂತ. ಸೊ ಇದರಿಂದನೇ ಇಲ್ಲಿರೋ ಫಾಲ್ಸಿಗೆಲ್ಲ ನಾವು ಶಿವನ ಸಮುದ್ರ ಅಂತ ಕರಿತೀವಿ. ಭರಚುಕ್ಕಿ ಫಾಲ್ಸಿಂದ ಸುಮಾರು ಒಂದು 100 ರಿಂದ 200 ಮೀಟರ್ ದೂರದಲ್ಲಿ ಒಂದು ಪುರಾತನ ದೇವಾಲಯ ಇದೆ. ಆ ದೇವಾಲಯದ ಹೆಸರೇ ಶ್ರೀ ಪ್ರಸನ್ನ ಮೀನಾಕ್ಷಿ ಸಮೇತ ಸೋಮೇಶ್ವರ ದೇವಾಲಯ ಅಂತ. ಸೊ ಇದು ಇರುವುದು ಶಿವನ ಸಮುದ್ರ ಊರಿನಲ್ಲೇ. ಸುಮಾರೊಂದು 4000 ವರ್ಷದ ಇತಿಹಾಸ ಹೊಂದಿದೆ ಅಂತ ಇಲ್ಲಿ ನಂಬಿಕೆ ಇದೆ. ಇದನ್ನು ಚೋಳರ ಕಾಲದಲ್ಲಿ ನಿರ್ಮಿಸಲಾಗಿದೆ ಅಂತಲೂ ಹೇಳಲಾಗುತ್ತೆ. ಸೊ ಈ ದೇವಾಲಯದ ಒಳಗಡೆ ಹೇಗಿದೆ ಮತ್ತು ಏನೇನಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇವರೇ ಶ್ರೀ ಪ್ರಸನ್ನ ಮೀನಾಕ್ಷಿಯವರು. ಈ ದೇವಾಲಯವನ್ನು ಇವರಿಗೆ ಅರ್ಪಿಸಲಾಗಿದೆ. ಇಲ್ಲಿಯ ಇತಿಹಾಸವನ್ನು ನೋಡಿದರೆ ಆದಿಶಂಕರಾಚಾರ್ಯರು ಶ್ರೀ ಚಕ್ರವನ್ನು ನಿರ್ಮಿಸಿದ್ದಾರೆ. ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ತಾಯಿ ಮೀನಾಕ್ಷಿಯವರ ದೃಷ್ಟಿ ಆ ಶ್ರೀಚಕ್ರದ ಮೇಲೆ ಇದೆ. ಇದರಿಂದ ಅವರು ಸದಾ ಶಾಂತ ಸ್ವರೂಪದಲ್ಲಿ ಇರುತ್ತಾರೆ ಹಾಗೂ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾರೆ ಅನ್ನುವ ಒಂದು ನಂಬಿಕೆ. ಈ ದೇವಸ್ಥಾನದ ಎದುರುಗಡೆನೆ ಬನ್ನಿ ಮರವಿದೆ. ಈ ಬನ್ನಿ ಮರವನ್ನು 3 ಸಲ ಸುತ್ತಿದರೆ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಅಂತ ಇಲ್ಲಿ ನಂಬಿಕೆ ಇದೆ. ಇದೇ ಸೋಮೇಶ್ವರ ಸ್ವಾಮಿ ದೇವಾಲಯ. ಇದು ಮೀನಾಕ್ಷಿ ಅಮ್ಮನ ದೇವಾಲಯದ ಪಕ್ಕನೇ ಇರುವಂಥ ಒಂದು ದೇವಾಲಯ. ಈ 2 ದೇವಾಲಯಗಳ ಸುತ್ತಲೂ ಸುಂದರವಾದ ಉದ್ಯಾನವನವಿದೆ ಹಾಗೂ ಹೂವಿನ ಸಸ್ಯಗಳಿವೆ. ನದಿಯ ಧ್ವನಿ ಮತ್ತು ಸೌಮ್ಯವಾದ ಗಾಳಿಯೊಂದಿಗೆ ಗುಲಾಬಿ ಮತ್ತು ಹಸಿರು ಛಾಯೆಗಳು
ಇಂದ್ರಿಯಗಳನ್ನು ಸಂಪೂರ್ಣವಾಗಿ ತಂಪುಗೊಳಿಸುತ್ತವೆ. ಶಿವನ ಸಮುದ್ರ ಅನ್ನೋ ದ್ವೀಪ ಇದು. ಕಾವೇರಿ ನದಿ ಏನಿದೆ, ಕಾವೇರಿ ನದಿ ಇಲ್ಲಿಗೆ ಬಂದಾಗ ಈ ದ್ವೀಪದಿಂದ 2 ಭಾಗ ಆಗಿ ಡಿವೈಡ್ ಆಗೋದು. ಅದೇ ಗಗನಚುಕ್ಕಿ ಮತ್ತು ಭರಚುಕ್ಕಿ ಫಾಲ್ಸ್ ಆಗಿ ಮುಂದೆ ಹೋಗೋದು. ಸೊ ಮೂಲತಃ ಇದು ಕೊಳ್ಳೇಗಾಲ, ಮಳವಳ್ಳಿ ಮತ್ತು ಹತ್ತಿರದಲ್ಲಿ ಮಂಡ್ಯ ಈ ಊರುಗಳ ಬಾರ್ಡರ್ನಲ್ಲಿ ಹರಿದ್ಕೊಂಡ್ಬಂದಿರೋ ನೀರು ಈ ಜಾಗದಲ್ಲಿ ಅಂದರೆ ಈ ಶಿವನ ಸಮುದ್ರ ದ್ವೀಪದಲ್ಲಿ ಬಂದು ಡಿವೈಡ್ ಆಗುತ್ತೆ. ಪ್ರಸನ್ನ ಮೀನಾಕ್ಷಿ ದೇವಾಲಯದಿಂದ ಸುಮಾರು ಒಂದು 2 ಕಿಲೋಮೀಟರ್ ದೂರ ಹೋದರೆ ರಂಗನಾಥ ಸ್ವಾಮಿ ದೇವಾಲಯ ಸಿಗುತ್ತೆ. ಈ ದೇವಾಲಯವು ಕೂಡ ಸುಮಾರು 4000 ವರ್ಷ ಹಳೆಯದು ಅಂತ ಹೇಳಲಾಗುತ್ತೆ. ಇದನ್ನು ಕೂಡ ಚೋಳರ ಕಾಲದಲ್ಲೇ ಕಟ್ಟಿಸಿದ್ರು ಅಂತ ನಂಬಿಕೆ ಇದೆ. ಸೊ ಇದಕ್ಕೆ ಮಧ್ಯಮ ರಂಗ ಅಂತ ಹೇಳ್ತಾರಂತೆ. ಯಾಕಂದರೆ ಕಾವೇರಿ 3 ದೇವಸ್ಥಾನನ ಸುತ್ಕೊಂಡು ಹೋಗುತ್ತೆ ಅಂತ ಹೇಳಿದರು. ಇದು ಮಧ್ಯಮ ರಂಗ. ಮೊದಲನೇದಾಗಿ ಬರೋದು ಶ್ರೀರಂಗಪಟ್ಟಣದಲ್ಲಿ, ಅಲ್ಲಿಂದ ಇದನ್ನು ಮಧ್ಯಮ ಇದಾದಮೇಲೆ ನೆಕ್ಸ್ಟು ತಮಿಳುನಾಡು. ಸೊ ಕಾವೇರಿ ಈ ರೀತಿ ಹರಿದೋಗಿದ್ರಿಂದ ಇಲ್ಲಿ ಪೂಜೆ ಮಾಡಲಿಕ್ಕೋಸ್ಕರ ಈ ರೀತಿ ದೇವಸ್ಥಾನಗಳನ್ನು ಸ್ಥಾಪನೆ ಮಾಡಿದರು. ಸೊ ಅದೇ ಇದ್ರ ಇತಿಹಾಸ. ಸೊ ಮೇನ್ ದೇವಸ್ಥಾನ ಇದೆ, ದೊಡ್ಡದಾಗಿ ಏನು ಕಾಣಿಸ್ತಿದೆ ನಿಮಗಿದೆ, ಇದು ಜೀರ್ಣೋದ್ಧಾರ ಆಗ್ತಿದೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅಲ್ಲಿಂದ ಪ್ರವೇಶ ಇಲ್ಲ. ಆದ್ದರಿಂದ ಇಲ್ಲಿ ಪಕ್ಕದಲ್ಲಿ ಏನು ದೇವಸ್ಥಾನ ನಿಮಗೆ ಕಾಣಿಸ್ತಿದೆ ಇದೇ ನಮಗೆ ಮುಖ್ಯ ದ್ವಾರ ಆಗಿ ಇಲ್ಲಿ ಇವಾಗ ನಮಗೆ ಪ್ರವೇಶ ಇಲ್ಲಿಂದನೇ ಕೊಡ್ತಾ ಇದ್ದಾರೆ. ಇಲ್ಲಿ ನಿಮ್ಗೇನು ಕಾಣಿಸ್ತಿದೆ ಇದೇ ಆ್ಯಕ್ಚುಲಿ ಮುಂದೋಗಿ ಜರಿಯಾಗಿ ಮುಂದೆ ಫಾಲ್ಸಲ್ಲಿ ಬೀಳೋದು ನೀರು. ಸೊ ನೋಡಿ ಎಷ್ಟು ಫೋರ್ಸಲ್ಲಿ ಬರ್ತಾ ಇದೆ ನೀರು ಇವಾಗ. ನಮ್ಮ ಇವತ್ತಿನ 1 ಡೇ ಟ್ರಿಪ್ ಬ್ಯಾಂಗ್ಳೂರ್ ಟು ಶಿವನ ಸಮುದ್ರ ಇಲ್ಲಿಗೆ ಮುಗೀತು. ಬೆಳಗ್ಗೆ ಒಂದು 11:30 ಅಷ್ಟೊತ್ತಿಗೆ ಹೊರಟ್ವಿ. ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಒಂದು 2:30 ಆಯಿತು. ಡೈರೆಕ್ಟಾಗಿ ನಾವು ಹೋಟೆಲ್ಗೆ ಹೋಗಿ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಭರಚುಕ್ಕಿಗೆ ಹೋದ್ವಿ. ಭರಚುಕ್ಕಿನಲ್ಲಿ ಸ್ವಲ್ಪ ಹೊತ್ತು ಕಾಲ ಕಳೆದು ಅಲ್ಲಿಂದ ಬಂದು 2 ದೇವಸ್ಥಾನನ ವಿಸಿಟ್ ಮಾಡಿದ್ವಿ. ದೇವಸ್ಥಾನದಲ್ಲಿ ದರ್ಶನ ಆದಮೇಲೆ ನಾವು ಗಗನಚುಕ್ಕಿ ಹೋಗೋ ಪ್ಲ್ಯಾನ್ ಇತ್ತು. ಆದರೆ 6 ಗಂಟೆ ಆಗಿದ್ದರಿಂದ ಅಲ್ಲಿ ಕ್ಲೋಸ್ ಆಗಿರುತ್ತೆ ಅಂತ ಗೊತ್ತಾಯಿತು. ಸೊ ಹಾಗಾಗಿ ಇಲ್ಲಿ ಒಂದು ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಈ ವ್ಯೂ ಪಾಯಿಂಟ್ನ ಮುಗಿಸ್ಕೊಂಡು ಈಗ ನಾವು ಮನೆ ಕಡೆಗೆ ಹೊರಡ್ತಾ ಇದ್ದೀವಿ. ನಿಮಗೆಲ್ಲ ನಮ್ಮ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ಬೆಂಗಳೂರಿನ ಹತ್ತಿರ ಇರುವಂಥ ಪ್ಲೇಸಸ್ಗಳು ನಿಮಗೆ ಯಾವುದಾದ್ರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ. ಸೊ ಈಗ ನಾವು ಮನೆ ಕಡೆ ಹೋಗ್ತಾ ಇದ್ದೀವಿ. ಇವರಿಬ್ಬರು ಆಲ್ರೆಡಿ ಕಾರ್ ಹತ್ರ ಹೊರಟಿದ್ದಾರೆ. ಮತ್ತೊಮ್ಮೆ ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.